ಭಾರತ ಮೂಲದ ಬಿಷ್ಣೋಯಿ ಗ್ಯಾಂಗ್ನಿಂದ ಕೆನಡಾದಲ್ಲಿ ದರ್ಶನ್ ಸಿಂಗ್ ಸಾಹಸಿ ಎಂಬ ಉದ್ಯಮಿಯ ಕೊಲೆಯಾಗಿದೆ. ಸಿಂಗರ್ಸ್ ಹೌಸ್ನಲ್ಲಿ ಗುಂಡು ದಾಳಿಯಾಗಿದೆ. ದರ್ಶನ್ ಸಿಂಗ್ ಸಾಹಸಿಯವರು ಭಾರತೀಯ ಮೂಲದ ಕೆನಡಾದ ಉದ್ಯಮಿ. ಅಬೋರ್ಡ್ಸ್ಪೋರ್ಟ್ನಲ್ಲಿ ಅವರ ಉದ್ಯಮವಿದೆ. ಪಂಜಾಬಿ ಸಿಂಗರ್ಸ್ ಹೌಸ್ನಲ್ಲಿ ಗುಂಡು ದಾಳಿ ನಡೆಸಿ ಹತ್ಯೆ ನಡೆದಿದೆ. ಚನ್ನಿ ನಟನ್ ಎಂಬುವರ ಮೇಲೆ ಕೂಡ ಗುಂಡು ಹಾರಿಸಿ ಗಾಯಗೊಳಿಸಲಾಗಿದೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗಿನ ಗೋಲ್ಡಿ ದಿಲ್ಲೋನ್ ಈ ಕೊಲೆಯ ಹಿಂದೆ ನಮ್ಮವರು ಇರುವುದಾಗಿ ಹೇಳಿಕೊಂಡಿರುವುದು ತಿಳಿದುಬಂದಿದೆ. ರಾಜಸ್ಥಾನದಲ್ಲಿ ಬಿಷ್ಣೋಯಿ ಗ್ಯಾಂಗಿನ ಜಗದೀಪ್ ಸಿಂಗ್ ಅಲಿಯಾಸ್ ಜಗ್ಗಾ ಅವರನ್ನ ಪೊಲೀಸರು ಬಂಧಿಸಿದ ಬೆನ್ನಿಗೆ ಪ್ರತಿಕ್ರಿಯೆ ಎನ್ನುವಂತೆ ಈ ಹತ್ಯೆ ನಡೆದಿದೆ. 68ರ ದರ್ಶನ್ ಸಿಂಗ್ ಸಾಹಸಿ ಮಾದಕ ದ್ರವ್ಯ ವ್ಯವಹಾರದಿಂದ ಹಣ ಗಳಿಸಿದ್ದು, ಹಣಕ್ಕಾಗಿ ತಮ್ಮ ಗ್ಯಾಂಗಿನ ಹಿಂದೆ ಬಿದ್ದಿದ್ದ ಎಂದು ಕೂಡ ಗೋಲ್ಡಿ ದಿಲ್ಲೋನ್ ಹೇಳಿಕೊಂಡಿದ್ದಾರೆ. ಸಿಂಗರ್ ಹೌಸ್ ಹೊರಗೆ ಕಾರಿನಲ್ಲಿ ಕಾದಿದ್ದು ದರ್ಶನ್ ಬರುತ್ತಲೇ ಗುಂಡು ಹಾರಿಸಿ ಮುಗಿಸಲಾಗಿದೆ. 1991ರಲ್ಲಿ ಕೆನಡಾಕ್ಕೆ ಹೋದ ದರ್ಶನ್ ಕೆಲವು ಕೆಲಸಗಳ ಬಳಿಕ ದೊಡ್ಡ ಮಟ್ಟದಲ್ಲಿ ವಸ್ತ್ರ ರೀಸೈಕಲ್ ಉದ್ಯಮವನ್ನು ಆರಂಭಿಸಿದ್ರು. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ ನಾರಿಮಣಿಗಳ ನೆಚ್ಚಿನ ಮಳಿಗೆ ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ವಿನ್ಯಾಸದ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್ ನೈಟ್ ವೇರ್ ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್, ಕ್ಯಾಶುವಲ್ ಉಡುಪುಗಳು, ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಎಲ್ಲರಿಗೂ ಬೇಕಾಗುವ ಪಾರ್ಟಿ ವೇರ್ ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ. ಮಂಜುಶ್ರೀ ಸಿಲ್ಕ್ಸ್ ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಗ್ರಾಹಕರೊಂದಿಗೆ 3000 ಮೇಲ್ಪಟ್ಟ ಖರೀದಿಗೆ ಲಕ್ಕಿ ಕೂಪನ್, ಅದೃಷ್ಟಶಾಲಿಗಳಿಗೆ ದೊರೆಯಲಿದೆ ಕಾರ್ ಮತ್ತು ಮತ್ತಿತರ ಆಕರ್ಷಕ ಉಡುಗೊರೆಗಳು. ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಕುಳಾಯಿಯ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್.